ಮಹಾರಾಜ ಗ್ರೌಂಡ್ನಲ್ಲಿ ಈಗ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾರ್ವಜನಿಕರು ಕೂಡ ಈಗ ಸರದಿ ಸಾಲಿನಲ್ಲಿ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ಸೊ ಮೊದಲನೇದಾಗಿ ಒಬ್ಬೊಬ್ಬರನ್ನೇ ಇಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಜಾನಕಿ ಅಮ್ಮ ಅವರು ಸುಮಾರು 88 ವರ್ಷ ಆಗಿತ್ತು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡನ್ನು ಹಾಡಿದ್ದಾರೆ. ನಿಮಗೆ ಹೇಗೆ ಅವರು ಇದಾಗ್ತಾರೆ? ನೀವು ಅವರ ಹಾಡುಗಳನ್ನು ಹೇಗೆ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ? ಸರ್, ನಾನು ಜಾನಕಿ ಅಮ್ಮನವ್ರನ್ನ ನೋಡಬೇಕು ಅಂತ ನಿನ್ನೆ ಪಾಂಡುಪುರದ ಹಳ್ಳಿಯಿಂದ ಬಂದಿದ್ದೀನಿ. ನಿನ್ನೆ ದರ್ಶನ ಆಗಲಿಲ್ಲ, ಇಲ್ಲೇ ಮೈಸೂರಲ್ಲೇ ವಾಸ. ಸರ್, ಇವತ್ತು ಬೆಳಗ್ಗೆ ಬಂದ್ವಿ. ಆ ಕೊನೆಯದಾಗಿ ನಾನು ಕೊನೆ ಕಾರ್ಯಕ್ರಮ ನೋಡಿದ್ದೆ ಅವರ ಹತ್ರದಲ್ಲಿ, 17-18ರಲ್ಲಿ ಆ ಸಾಲಿನಲ್ಲಿ. ಮತ್ತೆ ಅವ್ರ ಗಾಯನ ತುಂಬಾ ಇಷ್ಟ. ಎಲ್ಲ ಯಾವುದು ಕಳಪೆ ಅನ್ನೋದಿಲ್ಲ. ನಾವು ಇದರಲ್ಲಿ 3 ಜನನ ಕಳ್ಕೊತಾ ಇದೀವಿ. ಒಬ್ಬ ಮೇರು ನಟ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ, ಮತ್ತೆ S ಜಾನಕಿ ಅಮ್ಮ. ಇವ್ರನ್ನ ಗಾಯನ ನಾವು ಅವರೇ ಸಾಟಿ, ಯಾರಿಗೂ ಹೋಲಿಸುವಂಗಿಲ್ಲ. ಇವ್ರು 3 ಜನ. ಅದರಲ್ಲೂ SP ಅವ್ರದ್ದು, ಯುಗಳ ಗೀತೆ ಇವ್ರದ್ದು ಇಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಾನು ನನ್ನ 15ನೇ ವಯಸ್ಸಿಂದನೂ ಅಭಿಮಾನಿ SP ಅಣ್ಣವರು ಮತ್ತೆ ಜಾನಕಿ ಅಮ್ಮನವರು. ಅದರಲ್ಲೂ ಮಗು ಆ ಥರ ಹಾಡೋದು ಅಂದರೆ ಎಲ್ಲ ಹಾಡುಗಳು ಸರ್, ಯಾವ ಫಿಲಮಲ್ಲಿ ಕಳಪೆ ಹಾಡು ಅಂತಿಲ್ಲ. ಇವತ್ತು ಅವರು ಹೋಗಿದ್ದಾರೆ, ಸ್ವರ್ಗಸ್ಥರಾಗಿದ್ದಾರೆ. ಬಟ್ ಇವ್ರದ್ದು ಈ ಭೂಮಿ ಇರೋವರೆಗೂ ಅವರು ಹಾಗೆ ಉಳ್ಕೊಳ್ಳುತ್ತೆ, ಅದರಲ್ಲಿ 2 ಮಾತಿಲ್ಲ. ಮತ್ತೆ 3 ಜನ ಹುಟ್ಟಿ ಬರಲಿ. ಈ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದೇನು ಚಾಮುಂಡೇಶ್ವರಿ ದೇವಿ ನೆಲದಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಇರೋದು ನಮ್ಮ ಮೈಸೂರು ಜನತೆ ಹೆಮ್ಮೆ ವಿಚಾರ. ಅದು ಆಂಧ್ರದಲ್ಲಿ ಹುಟ್ಟಿ ಇಲ್ಲಿ ಬಂದು ಅವರು ಅಂತಿಮ ಕಳ್ಕೋಬೇಕು ಅಂದ್ರೆ ಅದು ನಮ್ಮ ಪುಣ್ಯ ಸರ್. ಅದು ಮೈಸೂರು ಜನ. ನೀವೇನು ಹೇಳ್ತೀರಾ? ಇಷ್ಟು ಬೇಗ ಹೊರಟೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಕಣಪ್ಪ. ಇನ್ನು ಸ್ವಲ್ಪ ದಿವಸ ನಾವು ಉಳಿಸ್ಕೊಂಡಿದ್ರೆ ನಾವು ಪುಣ್ಯವಂತರಾಗ್ತಿದ್ವಿ. ಈಗಲೂ ಪುಣ್ಯವಂತರೇ. ನಮ್ಮ ಮೈಸೂರಲ್ಲಿ ಬಂದು ಅವರು ಮುಗಿಸೋದ್ರಲ್ಲ, ಅವ್ರ ಕರ್ತವ್ಯ ಅವರು ಮುಗಿಸ್ಕೊಂಡ್ಬಿಟ್ರು. ಸಾವಿರಾರು ಹಾಡನ್ನ ಅವ್ರದ್ದು ಮೆಲ್ಕಾಕ್ತಿವಿ ಸರ್. ಅದು ನಮ್ಗೆ ಮರ್ತೋಗುತ್ತೆ. ಮೊಮ್ಮಗ ಇದ್ದಾನೆ, ಹೇಳ್ತಾನೆ ಬೇಕಾದ್ರೆ. ಹಾಡು ಹೇಳ್ತೇವೆ. ಅವ್ರ ಕರ್ತವ್ಯ ಅವರು ಮುಗಿಸ್ಕೊಂಡ್ಬಿಟ್ರು. ಹೊಸ ಬಾಳು ನಿನ್ನಿಂದ ನೀವು ತಂದ್ರಿ ಆನಂದ, ನಿಮ್ಮನ್ನ ನೋಡಲು ಮೈಸೂರಿನ ಜನತೆ ಪುಣ್ಯ ಮಾಡಿರ್ಬೇಕು. ಎಲ್ಲ ಒಳ್ಳೆದ. ಅವ್ರ ಸೇವೆ ಮರೆಯಕ್ಕಾಗಲ್ಲ ಸರ್. ಈ ಭೂಮಿ ಇರೋವರೆಗೂ ಅವ್ರ ಸೇವೆನ ಮರೆಯಕ್ಕಾಗಲ್ಲ. ನಾವು ಒಂದು ಸಾಸಿವೆ ಕಾಳಷ್ಟು ನಾವು ಸೇವೆ ಮಾಡಿಲ್ಲ. ಅವರು ಅಗಾಧವಾಗಿ ಸೇವೆ ಮಾಡಿಬಿಟ್ಟಿದ್ದಾರೆ. ಅದು ಕೊನೆ ದಿನಗಳನ್ನ ಮೈಸೂರಲ್ಲಿ ಕಳೆದಿರ್ತಕ್ಕಂಥದ್ದು, ಮತ್ತೆ ಅವರ ಅಂತ್ಯ ಸಂಸ್ಕಾರ ಇಲ್ಲೇ ನಡಿಬೇಕನ್ನೋ ಅವ್ರ ಆಸೆ ಆಗಿತ್ತು. ಆಸೆ ಆಗಿತ್ತೆ. ನಮ್ಗೆ ಇಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇಲ್ಲ ಅಂದಿದ್ರೆ ಹೋಗಿ ನೋಡ್ಕೊಂಬರ್ತಾ ಇದ್ವಿ. ಅವ್ರ ಆಸೆನ ಅಷ್ಟು, ನಮ್ಮ ಮೈಸೂರನ್ನ ಅಷ್ಟು ಆಸೆ ಪಟ್ಟಿದಾರಲ್ಲ, ನಮಗೂ ಸಂತೋಷ ಆಯಿತು ಕಣಪ್ಪ, ಖುಷಿ ಆಯಿತು. 2ನೇ ರೌಂಡ್ ಬರ್ತಾ ಇದ್ದೀನಿ. ನೋಡಬೇಕು, ಇನ್ನೊಂದ್ಸರಿ ನೋಡಬೇಕು ಅಂತ ಕಳ್ಕೊಂಡ್ಬಿಟ್ವಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಜಾನಕಿ ಅಮ್ಮ ಅವರ ಹಾಡುಗಳನ್ನು ನೀವು ಹೇಗೆ ಮೆಲುಕು ಹಾಕೋದಾದ್ರೆ? ಸರ್, ನಾನು ಒಬ್ಬ ಗಾಯಕ. ಜಾನಕಿ ಅಮ್ಮ ಅವರ ಹಾಡುಗಳು ಅಂದರೆ ಭಾಳ ಅವರು ವಿಶೇಷವಾದ. ಈ ಒಂದು ಭೂಮಿಯಲ್ಲಿ ಅವರು ಒಬ್ಬರೇ ಒಂದೇ ಒಂದು ಹುಟ್ಟಿರೋದು, ಅವ್ರು ಒಂದೇ ಒಂದು ಪೀಸ್ ಅಂತ ಹೇಳ್ಬೋದು. 48,000 ಗೀತೆಗಳ ಹಾಡೋದಂದ್ರೆ ಸಾಮಾನ್ಯದ ವಿಚಾರ ಅಲ್ಲ. 18 ಭಾಷೆಗಳಲ್ಲಿ ಹಾಡಿರೋದು. ಸತತ ಗಾಯಕಿ. ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಗುರುಗಳು. ಯಾವ ಗಾಯಕರಿಗೂ ಸರಿಸಾಟಿ ಇಲ್ಲದಂಥ ಗಾಯಕಿಯವರವರು. ಈ ಭೂಮಿಯಲ್ಲಿ ಅವರು ಮತ್ತೊಮ್ಮೆ ಸೀತಾದೇವಿ ಥರನೇ. ಯಾಕಂದರೆ ಭೂಮಿ ತಾಯಿಲಿ ನಮ್ಗೆ ಸೀತಮ್ಮನವ್ರು ಸಿಕ್ಕಿದ್ದು. ಸೀತಮ್ಮನವ್ರ ಹೆಸರಿಟ್ಕೊಂಡು ಜಾನಕಿ ಅಮ್ಮನವರು. ಅವರು ದ್ವಾಪರ ಯುಗಕ್ಕಾದರೆ ಇವರು ನಮ್ಮ ಕಲಿಯುಗಕ್ಕೆ ಜಾನಕಿ ಅಮ್ಮನವರು. ನಿಜವಾಗ್ಲೂ ಹೇಳ್ತೀವಲ್ಲ, ನಮಗೆ ಇದೊಂದು ದುರ್ದೈವ. ಮೈಸೂರಲ್ಲಿ ಅವರಿಗೆ ತುಂಬ ಕಡೆ ಕರೆದು ಅವರಿಗೆ ಎಲ್ಲ ಮಾಡಿದ್ದಾರೆ. ಅವ್ರ ಕೊನೆಯ ಹೆಸರು ಇಲ್ಲೇ ತಗೋಬೇಕು ಅಂತ ತಾಯಿ ಇತ್ತಲ್ಲ. ನಾವು ಈ ಸನ್ನಿವೇಶದಲ್ಲಿ ಈಗ ನೋಡ್ತಿರೋ ಭಾಳ ದುರ್ದೈವ. ನಾನೊಬ್ಬ ಗಾಯಕನಾಗಿ ತುಂಬ ನೋವಾಗ್ತಾ ಇದೆ, ಹೇಳೋಕ್ಕಾಯ್ತಾ ಇಲ್ಲ. ನಾನು ಬೆಳಿಗ್ಗೆಯಿಂದ ಬಂದಿದ್ದೀನಿ. ಪುನಃ ಇನ್ನೂ ಒಂದು ಬಾರಿ ಹೋಗಿ ನನ್ನ ಮಗನ ಕರ್ಕೊಂಬರ್ಬೇಕು. ಅವ್ರಿಗೂ ಒಂದು ತಾಯಿ ಸೇವೆ ಮಾಡಿಸ್ಬೇಕು. ಯಾಕಂದರೆ ನಾಳೆ ನಾವು ನೋಡ್ಲಿಕ್ಕಾಗಲ್ಲ, ನಾಳೆ ನಾವು ಮಾತಾಡ್ಲಿಕ್ಕಾಗಲ್ಲ. ಈಗ ನಾವು ರಾತ್ರಿ 8:30 ನಾನು ಚಾನಲ್ ಹಾಕ್ತೆ. ನನಗೆ ಒಂಥರ ಹೃದಯಾಘಾತ ಆದಂಗೆ ಆಯಿತು. ಅಯ್ಯಯ್ಯೋ ದೇವರೇ, ಎಂಥ ಅನ್ಯಾಯ ಆಗೋಯ್ತಲ್ಲ ಅಂತ. ಕಣ್ಣೀರು ಬಂದ್ರೂ ಹೇಳ್ಕೊಳಕ್ಕಾಗಲ್ಲ, ಒಳಗಡೆ ನಮ್ಮ ಸಂಕಟ ಇದ್ರೂ ಹೇಳ್ಕೊಳಕ್ಕಾಗಲ್ಲ ಅಂತ ದುರ್ದೈವದ ಪರಿಸ್ಥಿತಿ ಇವತ್ತು ನಮಗಾಗಿದೆ. ತಾಯಿ ಚಾಮುಂಡೇಶ್ವರಿ ಅವರು ಅವರಿಗೆ